ಜ್ಯೋತಿಷ್ಪಥ ಚಾನಲನ್ನು ವೀಕ್ಷಿಸುತ್ತಿರುವ ಆತ್ಮೀಯರಿಗೆಲ್ಲರಿಗೂ ಸ್ವಾಗತ. ಗುರುಪಥ ಬದಲಾವಣೆ, ಇದರಿಂದ ಮಕರ ರಾಶಿಯವರ ಮೇಲೆ ಉಂಟಾಗಬಹುದಾದ ಶುಭಾಶುಭ ಫಲಗಳೇನು, ಪರಿಣಾಮ ಹಾಗೂ ಪರಿಹಾರಗಳೇನು, ಇದನ್ನು ತಿಳಿದುಕೊಳ್ಳೋಣ. ಆತ್ಮೀಯರೇ, ಇದೇ ಬರುವ 2/6/2026 3:19 AM ಈ ಸಮಯಕ್ಕೆ ಸರಿಯಾಗಿ ಇದುವರೆಗೆ ಮಿಥುನ ರಾಶಿಯಲ್ಲಿದ್ದಂತಹ ಗುರು ಮಹಾಶಯ ತಾನು ತನ್ನ ಉಚ್ಚ ಸ್ಥಾನವಾದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅಲ್ಲಿ ತನ್ನ ಉಚ್ಚಾಂಶವನ್ನು ಪಡೆದಂತಹ ಗುರು ನಿಮ್ಮ ರಾಶಿಯನ್ನು ನೇರವಾಗಿ ನೋಡುತ್ತಾನೆ. ಅಂದರೆ ಸರಿಯಾಗಿ 180 ಡಿಗ್ರಿ ಸಮಸಪ್ತಮ ಭಾವ ಇದನ್ನು ಪ್ರವೇಶ ಮಾಡುವಂತಹ ಗುರು ನಿಮಗೆ ಯಾವೆಲ್ಲ ಶುಭ ಫಲವನ್ನು ತರ್ತಾನೆ ಇದನ್ನು ನೋಡುವಂತಹ ಕಾಲ. ಆ ಕಾಲಕ್ಕೆ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಅದರ ಅನ್ವಯ ಮೇಷ ಲಗ್ನದಲ್ಲಿ ಲಗ್ನಾಧಿಪತಿಯಾದ ಅಂಗಾರಕ ರುಚಕ ಯೋಗವನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ದ್ವಿತೀಯದಲ್ಲಿ ರವಿ, ತೃತೀಯದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಬುಧ ಹಾಗೂ ಶುಕ್ರ ಲಕ್ಷ್ಮೀನಾರಾಯಣ ಯೋಗ, ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಧನುರಾಶಿಯಲ್ಲಿ ಮಾಂದ್ಯಯುಕ್ತ ಚಂದ್ರ, ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ. ಈ ರೀತಿಯ ಗ್ರಹಸ್ಥಿತಿ. ಸಪ್ತಮದ ಗುರು ಯಾತ್ರಾ ಶೋಭನ ಹೇತವೇ ವನಿತಯ ಸೌಖ್ಯಂ ಸುಖಾಂತಿಂ ಸ್ಮರೇ, ಅಂದರೆ ಒಂದು ತೀರ್ಥಯಾತ್ರೆ ಅಥವಾ ಒಳ್ಳೆಯ ಟೂರ್ ಇದನ್ನು ನಿಮ್ಮ ಪಾಲಿಗೆ ಕಲ್ಪಿಸಿಕೊಡ್ತಾನೆ. ಮನೆಯಲ್ಲಿ ಶುಭ ಶೋಭನಾದಿ ಮಂಗಳ ಕಾರ್ಯಗಳ ಜರುಗುವಿಕೆ ಹಾಗೂ ಸ್ತ್ರೀ ಸೌಖ್ಯ, ಎಲ್ಲ ರೀತಿಯಲ್ಲಿ ಸುಖ ಭೋಗವನ್ನು ಅನುಭವಿಸುವಂತಹ ಒಳ್ಳೆಯ ಕಾಲ ಮಕರ ರಾಶಿಯವರಿಗೆ. ಇನ್ನು ಧೀವಾಂಗ್ ನೈಪುಣ್ಯಮರ್ಥ ಸಿದ್ಧಿಂ, ಅಂದರೆ ಒಳ್ಳೆಯ ಬುದ್ಧಿಶಕ್ತಿ, ವಾಕ್ಸಿದ್ಧಿ ಹಾಗೂ ನೈಪುಣ್ಯದಿಂದ ಕಾರ್ಯ ಸಫಲತೆ ಮತ್ತು ಅರ್ಥಸಿದ್ಧಿ ಧನಲಾಭ ಎನ್ನುವಂತಹ ಯೋಗ. ತೃತೀಯದ ಶನಿಯ ಕಾರಣದಿಂದ ಯತ್ನ ಕಾರ್ಯಾರ್ಥ ಸಿದ್ಧಿ ಹಾಗೂ ಸಂತಾನ ಯೋಗ, ಮನಸ್ಸೌಖ್ಯ. ಷಷ್ಠದ ಬುಧನ ಕಾರಣದಿಂದ ಧನ ಧಾನ್ಯ ಲಾಭ, ವಿದ್ಯಾಪ್ರಾಪ್ತಿ ಎನ್ನುವಂತಹ ಸುಯೋಗ. ದ್ವಿತೀಯದ ರಾಹುವಿನಿಂದ ಧನಹಾನಿ, ಚತುರ್ಥದ ಕುಜ ಬಂಧುವೈರ ಮತ್ತು ರೋಗಬಾಧೆ, ಪಂಚಮದ ರವಿ ದೇಹಾಲಸ್ಯ ಬುದ್ಧಿ ಚಾಂಚಲ್ಯ, ಷಷ್ಠದ ಶುಕ್ರ ಶತ್ರುಪೀಡೆ ಹಾಗೂ ಜ್ಞಾತಿ ಮೂಲದಿಂದ ಧನಕ್ಷಯ, ಅಷ್ಟಮದ ಕೇತುವಿನ ಕಾರಣದಿಂದ ಅನಾರೋಗ್ಯ ಉಷ್ಣಬಾಧೆ, ವ್ಯಯದ ಚಂದ್ರ ಮತ್ತು ಮಾಂದ್ಯ ಕಾರಣದಿಂದ ನಿದ್ರಾಹೀನತೆ ದುಸ್ವಪ್ನ. ಈ ರೀತಿಯ ಫಲಗಳನ್ನು ನಾವು ಕಾಣಬಹುದಾಗತ್ತೆ. ಇಲ್ಲಿ ಜ್ಞಾತಿ ಮೂಲದಿಂದ ಧನಕ್ಷಯ ಎನ್ನುವಂತಹ ಒಂದು ಯೋಗ ಇದೆ. ಅಂದರೆ ನಿಮ್ಮ ಸಮೀಪವರ್ತಿಗಳು, ಸಮೀಪದ ಬಂಧುಗಳ ಕಾರಣದಿಂದ ಧನವನ್ನು ಕಳ್ಕೊಳ್ಳಬಹುದಾಗತ್ತೆ. ಹಾಗಾದ್ದರಿಂದ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ಇಟ್ಟುಕೊಳ್ಳುವುದು ಅತ್ಯಂತ ಸೂಕ್ತ. ಸಪ್ತಮದಲ್ಲಿ ಉಚ್ಚ ಗುರು ನಿಮ್ಮ ರಾಶಿಯನ್ನು ಹಾಗೂ ಲಾಭಸ್ಥಾನವನ್ನು ಹಾಗೂ ಭ್ರಾತೃಸ್ಥಾನವನ್ನು ನೋಡ್ತಾ ಇದ್ದಾನೆ. ಇದರಿಂದ ದೈವಾನುಕೂಲ ಸಿದ್ಧಿ ಎನ್ನುವಂಥದ್ದು, ಅಧಿಕ ಲಾಭ, ಹಾಗೆ ಸಹೋದರರಿಗೆ ಲಾಭ, ಉತ್ತಮವಾದಂತಹ ಗುರುಬಲ ಇದೆ. ಚತುರ್ಥ ಲಾಭಾಧಿಪತಿಯಾದ ಅಂಗಾರಕ ಗುರುವನ್ನು ನೋಡ್ತಾ ಇದ್ದಾನೆ. ಇದರಿಂದ ವಾಹನ ಸೌಖ್ಯ ಮತ್ತು ಭೂಸೌಖ್ಯ, ಭೂಮಿಯನ್ನು ಖರೀದಿ ಮಾಡುವ, ಮನೆ ನಿರ್ಮಾಣ ಮಾಡುವಂತಹ ಒಂದು ಒಳ್ಳೆಯ ಯೋಗ. ಜನ್ಮದ್ವಿತೀಯಾಧಿಪತಿ ಶನಿಯನ್ನು ಗುರು ನೋಡುವುದರಿಂದ ಸ್ಥಿರವಾದ ಆಸ್ತಿ ಲಾಭ ಹಾಗೂ ಹೂಡಿಕೆಯಲ್ಲಿ ಅನುಕೂಲ. ಇದು ಗಮನಿಸಬೇಕು. ಶೇರ್ ಮಾರ್ಕೆಟ್ ಇತ್ಯಾದಿ ವ್ಯವಹಾರವನ್ನು ನಡೆಸುವವರಿಗೆ, ಮಕರ ರಾಶಿಯವರಿಗೆ ಇದು ಒಳ್ಳೆಯ ಕಾಲ ಹಾಗೂ ಸ್ಥಿರವಾದ ಆಸ್ತಿ ಲಾಭ ಎನ್ನುವಂತಹ ಯೋಗ ಇದೆ. ಒಟ್ಟಿನಲ್ಲಿ ಶುಭ ಪರಂಪರೆಯೇ ಹೆಚ್ಚಾಗಿ ಕಾಣುವಂತಹ ಮಕರ ರಾಶಿಯವರಿಗೆ ಸಪ್ತಮದ ಗುರು ಒಳ್ಳೆಯ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾನೆ. ಇರುವ ಅಲ್ಪ ಸ್ವಲ್ಪ ದೋಷ ನಿವಾರಣೆಗೆ ಬೇಕಾಗಿ ನಿಮ್ಮ ಕುಲದೇವತಾ ಸಂದರ್ಶನ ಮತ್ತು ಆರಾಧನೆ, ಜೊತೆಗೆ ಲಕ್ಷ್ಮೀನಾರಾಯಣ ವಿಶೇಷವಾದಂತಹ ಅನುಷ್ಠಾನ ಆರಾಧನೆ, ಐಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎನ್ನುವಂಥದ್ದು ಲಕ್ಷ್ಮೀನಾರಾಯಣ ಮಂತ್ರ. ಇದನ್ನು ಹೆಚ್ಚು ಹೆಚ್ಚು ಜಪಿಸುವುದರಿಂದಲೂ ಲಕ್ಷ್ಮೀನಾರಾಯಣ ಕ್ಷೇತ್ರ ಸಂದರ್ಶನ ಮತ್ತು ಅಲ್ಲಿಯ ವಿಶೇಷ ಸೇವೆಗಳಲ್ಲಿ ಭಾಗವಹಿಸುವಂಥದ್ದು, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮತ್ತು ಲಕ್ಷ್ಮೀನಾರಾಯಣ ಹೃದಯ ಹೋಮ, ಇದರ ಅನುಷ್ಠಾನದಿಂದ ಮಕರ ರಾಶಿಯವರು ಶುಭವನ್ನು ಕಾಣುತ್ತೀರಿ. ಇದರ ಜೊತೆಯಲ್ಲಿಯೇ ಓಂ ನಮಃ ಶಿವಾಯ ಎನ್ನುವ ಶಿವ ಪಂಚಾಕ್ಷರಿ ಜಪಾನುಷ್ಠಾನ, ಇದರಿಂದಲೂ ಕೂಡ ಮಕರ ರಾಶಿಯವರು ಅಮಿತವಾದ ಆನಂದವನ್ನು ಹೊಂದುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಟ್ಟಿನಲ್ಲಿ ಸಂಪೂರ್ಣವಾಗಿ ದೈವಾನುಗ್ರಹಕ್ಕೆ ಭಾಜನರಾಗಿರುವಂತಹ ನಿಮಗೆ
ಇತೋಪ್ಯತಿಶಯವಾಗಿ ಶ್ರೇಯಸ್ಸುಂಟಾಗಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.